ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಹಾಗೆ ನಿಮಗೆಲ್ಲ ನಮಸ್ಕಾರ. ಈಗಾಗಲೇ ನಾನು ನನ್ನ 2 ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ನಿಮಗೆಲ್ಲ ಅದು ಪರಿಚಯ ಇದೆ. ಅಂದರೆ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಚಾನಲ್ಸು. ಅದನ್ನು ಹೊರತುಪಡಿಸಿ ಆ 2 ಚಾನಲ್ಗೆ ಈಗಾಗಲೇ ನೀವೆಲ್ಲ ತುಂಬ ಚೆನ್ನಾಗಿ ಬ್ಲೆಸ್ಸಿಂಗ್ಸ್ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ನಾನೀಗ ಐ ಥಿಂಕ್ ನಮ್ಮ ಊರಿನ ರಿವರ್ ಹತ್ರ ಇದ್ದೀನಿ ನಾನು. ಇಟ್ಸ್ ಎ ಬ್ಯೂಟಿಫುಲ್ ಪ್ಲೇಸ್ ಇದು. ನಾವು ಎಲ್ಲಿಗೆ ಹೋಗ್ತೀವೋ ಬಿಡ್ತೀವೋ, ಎಲ್ಲಿಗೆ ಹೋಗಲ್ವೋ ಬಿಡಲ್ವೋ ಗೊತ್ತಿಲ್ಲ. ಆದರೆ ದಿನಕ್ಕೆ ಮಾರ್ನಿಂಗ್ ಆರ್ ಈವ್ನಿಂಗ್ ಸೆಷನ್ ಇಲ್ಲಿ ಬರಲಿಲ್ಲ ಅಂದರೆ ಆ ದಿನ ಐ ಥಿಂಕ್ ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ನನಗೆ ನೇಚರ್ ಅಂದರೆ ಐ ಥಿಂಕ್ ಐ ಆಮ್ ಲವಿಂಗ್ ಇಟ್ ಅ ಲಾಟ್. ಏಕೆಂದರೆ ನೋಡಿ, ಇಲ್ಲಿ ಹರಿತಾ ಇರೋ ನೀರಿದೆಯಾ, ಹಂಗೆ ಅಬ್ಸರ್ವ್ ಮಾಡಿ. ದಡದ ಮೇಲೆ ನಿಂತ್ಕೊಂಡು ಹಂಗೆ ನೋಡ್ತಾ ಇದ್ದರೆ ಈ ನೀರಿಗೆ ಯಾವುದೇ ಜಾತಿ ಇಲ್ಲ, ಮೋಸ ಗೊತ್ತಿಲ್ಲ, ದೌರ್ಜನ್ಯ ಗೊತ್ತಿಲ್ಲ, ಸ್ವಾರ್ಥ ಅಂತೂ ಇಲ್ಲವೇ ಇಲ್ಲ. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಕ್ಕಂಥ ಒಂದು ನೇಚರ್ ಇದು. ಆದರೆ ದುರದೃಷ್ಟವಶಾತ್ ಜನರೇ ಮಾಡಬಾರ್ದೆಲ್ಲ ಕ್ರಿಯೆಗಳನ್ನು ಇಲ್ಲಿ ಮಾಡ್ತಾರೆ. ಬಟ್ ಪ್ರಕೃತಿ ಏನು ಅದಕ್ಕೆ ವಿರುದ್ಧವಾಗಿ ಕೊಡುತ್ತೆ ಅದನ್ನು ಪ್ರತಿಯೊಬ್ಬರು ಅನುಭವಿಸಲೇಬೇಕು. ಯಾವ ಮಾತನ್ನು ಹೇಳದೆ, ಯಾವುದೇ ಮುಜುಗರ ಇಲ್ಲದೆ, ಬೇಸರ ಇಲ್ಲದೆ ಪ್ರತಿಯೊಬ್ಬರು ಅದನ್ನು ಅನುಭವಿಸಲೇಬೇಕಾಗುತ್ತೆ. ಅಂದರೆ ನನಗೆ ನನ್ನ ಹೆಸರಲ್ಲೇ ಮತ್ತೊಂದು ಚಾನಲ್ ಬೇಕಿತ್ತು. ನನಗೆ ಏನಾದರೂ ನಮ್ಮ ಗ್ರಾಮೀಣ ಸೊಗಡಿನ ಬಗ್ಗೆ ಒಂದಷ್ಟು ವೀಡಿಯೋಗಳನ್ನು ಮಾಡಲಿಕ್ಕೆ, ಅಥವಾ ಪ್ರಕೃತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವೀಡಿಯೋಗಳನ್ನು ಮಾಡಲಿಕ್ಕೆ, ಹಾಗೆಯೇ ಏನೇನೆಲ್ಲ ಐ ಥಿಂಕ್ ವೀಡಿಯೋಗಳನ್ನ ಮಾಡಲಿಕ್ಕೆ ಸಾಧ್ಯ ಅವೆಲ್ಲವನ್ನು ಮಾಡಲಿಕ್ಕೆ ನನ್ನ ಹೆಸರಲ್ಲೇ ಒಂದು ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತ ಮನಸ್ಸಲ್ಲಿತ್ತು ನನಗೆ ಆವಾಗಲಿಂದ. ಹಾಗಾಗಿ ರಘು ರಾಂಪುರ ಅಂತಕ್ಕಂಥ ಶೀರ್ಷಿಕೆಯಲ್ಲಿ ನಾನು ಚಾನಲ್ ಕ್ರಿಯೇಟ್ ಮಾಡಿದ್ದು. ನೋಡಿ ಹೆಂಗೆ ಈಗ ಮೂವ್ ಆಗ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ಮಣ್ಣಿತ್ತು ಇಲ್ಲಿ. ಐ ಥಿಂಕ್ ಇದನ್ನು ಗದ್ದೆಗಳು ಹಾಕ್ಲಿಕ್ಕೋಸ್ಕರ ಇದನ್ನೆಲ್ಲ ರಿಮೂವ್ ಮಾಡಿದರೆ, ಇಲ್ಲಿಂದ ತೆಗೆದಿದ್ದಾರೆ. ಇನ್ನೂ ಬ್ಯೂಟಿಫುಲ್ ಆಗಿತ್ತು. ಎಲ್ಲರಿಗೂ ಗೊತ್ತೇ ಇದೆ, ಯುಗಾದಿ ಆದ ನಂತರದಲ್ಲಿ ಮಳೆ ಬರಲೇಬೇಕು ಅಂತಕ್ಕಂಥದ್ದು ಜನರ ವಾಡಿಕೆ ಆಗಿತ್ತು. ಬಟ್ ಆದರೆ ಯುಗಾದಿ ಹಬ್ಬ ಆದ ನಂತರದಲ್ಲಿ ಮಳೆ ಬರಲೇಬೇಕು ಅಂತಕ್ಕಂಥ ಜನರ ನಂಬಿಕೆ ವಾಡಿಕೆಗೆ ಅಟ್ ದ ಸೇಮ್ ಟೈಮು ಯಾವಾಗ ಜನ ಐ ಥಿಂಕ್ ಈ ಕಾಡುಗಳನ್ನು ನಾಶ ಮಾಡಲಿಕ್ಕೆ, ಕಡೀಲಿಕ್ಕೆ, ಅದನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ನೋಡಿ, ಈಗ ಪ್ರಕೃತಿ ಏನು ಮಾಡ್ತಾ ಇದೆ, ವರ್ಷದ ಮಳೆ ಈಗಾಗಲೇ ಆಗಬೇಕಿತ್ತು, 1 ಅಥವಾ 2 ಮಳೆ ಆದರೂ ಆಗಬೇಕಿತ್ತು. ಬಟ್ ದುರಂತ ಏನು, ಇದುವರೆಗೂ ಎಗೇನ್ ಮಳೆ ಬಾರದೇ ಇರೋದು ಅದೆಲ್ಲದಕ್ಕೂ ರೀಸನ್ಸ್ ಆಗುತ್ತೆ. ಅಂದರೆ ಕಾಡನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಮನುಷ್ಯ ಕಾಡು ಏನು ಕೊಡ್ತೀವಿ ಅದನ್ನು ಅನುಭವಿಸ್ಲೇಬೇಕು. ದಟ್ ಈಸ್ ಅ ಲಾ ಆಫ್ ನೇಚರ್. ಅದರಿಂದ ಯಾರೂ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆಯಿತಾ? ನೋಡಿ ಎಷ್ಟು ಬ್ಯೂಟಿಫುಲ್ಲು. ನೋಡಿ ಇದೆಲ್ಲ ಈಗ ನೋಡಿ ನಿಮಗೆ ಲೆಫ್ಟಿಂದ ಹಿಡಿತೀನಿ ನೋಡಿ, ಇದು ನದಿ ಹರಿತಾ ಇರುವಂಥದ್ದು ಕಪಿಲಾ ನದಿ. ನೋಡಿ ಅದರ ಬಲಭಾಗದ ಏರಿಯಾಗಳಿದೆಲ್ಲ, ಪ್ರದೇಶಗಳೆಲ್ಲವೂ ಕೂಡ ಅದು ತುಂಬ ಈ ಕಾಲಕ್ಕೆ ನಮಗೆ ನಮ್ಮೂರಲ್ಲಿ ತುಂಬ ಹಚ್ಚ ಹಸಿರಾಗಿ ಎಲ್ಲವೂ ಕಾಣ್ತಾ ಇತ್ತು, ಎಲ್ಲವೂ ಕೂಡ ಗ್ರೀನಿ ಆಗಿತ್ತು. ಇವಾಗೆಲ್ಲ ಮಳೆ ಇಲ್ದಿರೋದ್ರಿಂದ ನೀರನ್ನು ಬಿಟ್ಟಿಲ್ಲ ಕಾಲುವೆಯಲ್ಲಿ. ಹಾಗಾಗಿ ಕಡಿಮೆ ಪ್ರಮಾಣದ ನೀರಿದೆ ಇಲ್ಲಿ. ತುಂಬ ಜನ ಏನು ಮಾಡ್ತಾಯಿದ್ರು, ತಮ್ಮ ಜಮೀನಿರ್ತಕ್ಕಂಥ ಒಂದು ನೀರನ್ನೇ ಬಳಸ್ಕೊಂಡು, ಅಂದರೆ ಅವರ ಹೊಂಡಗಳಲ್ಲಿ ಅಥವಾ ಕಾಲುವೆಯಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ನೀರು ಬಿಟ್ಟಿಲ್ಲ. ಇಲ್ಲಿ ಸ್ವಲ್ಪ ಒಂದು 2 ಹಂತ ಅಥವಾ 3 ಹಂತದ ತನಕ ಬರೋ ಹಾಗೆ ಅಲ್ಲಿ ನೀರನ್ನು ಬಿಟ್ಟಿರ್ತಾರೆ. ಹಂಗಾಗಿ ಮೋಟ್ರನ್ನ ಸಹಾಯದಿಂದ ಅಂದರೆ ಅವರಿಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದ ನೀರನ್ನು ಮಾತ್ರ ಹಾಕ್ಕೊಂಡು ಒಂದಷ್ಟು ಭತ್ತವನ್ನು ಬೆಳೀತಾ ಇದ್ದಾರೆ ನಮ್ಮ ಊರಲ್ಲಿ. ನೋಡಿ ಇದೆಲ್ಲ ಐ ಥಿಂಕ್ ನಾನು ನಿಂತ್ಕೊಂಡು ಸುತ್ತ 360ಗೆ ಹಿಂಗೆ ನೋಡಿ ಹಿಂಗೆ ಕನ್ವರ್ಟ್ ಮಾಡಿದ್ರೆ ಇಟ್ಸ್ ಎ ಬ್ಯೂಟಿಫುಲ್ ಪ್ಲೇಸ್. ಇದು ಎಲ್ಲವೂ ಕೂಡ ಗ್ರೀನಿ ಆಗಿತ್ತು ಇಲ್ಲಿ, ಅಷ್ಟು ಅದ್ಭುತವಾಗಿ ಕಾಣ್ತಾ ಇದ್ದು. ಬಟ್ ಈ ವರ್ಷ ಹೇಳಿದ್ನಲ್ಲ, ಮಳೆ ಇಲ್ಲದಿರೋ ರೀಸನ್ಸಿಂದ ತುಂಬ ಜನ ಇಲ್ಲಿ ಏನೂ ಮಾಡೇ ಇಲ್ಲ ಇಲ್ಲಿ ಗದ್ದೆಯಲ್ಲಿ. ಹಾಗೆ ಅದು ಒಂಥರ ಪಾಳು ಬಿದ್ದಂಥ ಭೂಮಿ ಅಂತಾರಲ್ಲ, ಹಾಗೆಲ್ಲ ಒಂಥರ ಒಣಗಿದಂಥ ಸ್ಥಿತಿಯಲ್ಲಿ ಎಲ್ಲವೂ ಕಾಣ್ತಾ ಇದೆ. ನೀವು ಇದನ್ನು ನೋಡಿಬಿಟ್ರೆ ಒಂಥರ ಇಟ್ಸ್ ಫೀಲ್ ಸೋ ಡಿಸಪಾಯಿಂಟೆಡ್. ಇದು ಇಷ್ಟೊತ್ತಿಗೆಲ್ಲ ಐ ಥಿಂಕ್ ನಾವಿಲ್ಲಿಗೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಇಲ್ಲಿ ಎಲ್ಲ ನೀರೆಲ್ಲ ಇರ್ತಾಯಿತ್ತು ಇಲ್ಲಿ. ಎಲ್ಲಿ ನೋಡಿದ್ರೂ ಆ ಗ್ರೀನರಿ ಅಂತಕ್ಕಂಥದ್ದು ಕಾಣ್ತಾ ಇತ್ತು, ಅಷ್ಟು ಅದ್ಭುತವಾಗಿತ್ತು. ನೋಡಿ ಈ ಮರ ಅಂತೂ ತುಂಬ ವರ್ಷಗಳಿಂದ, ಏನು ನಾವು ಇದ್ವೋ ಇಲ್ವೋ ಗೊತ್ತಿಲ್ಲಪ್ಪ, ನಾವು ಹುಟ್ಟಿದ್ವೋ ಇಲ್ವೋ, ಅಲ್ಲಿಂದ ಇದೆ ಅನಿಸುತ್ತೆ ಮೇ ಬಿ ಮರ ಇದು. ಯಾರಿಗೂ ತೊಂದರೆ ಇರೋದು ಕೊಡದೇ ಇರತಕ್ಕಂಥ ಮರ. ಪ್ರಕೃತಿನೇ ಯಾರಿಗೂ ತೊಂದರೆ ಕೊಡಲ್ಲ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾ ಇರುತ್ತೆ. ಜನ ಕಟ್ಟಿಗೆ ಎಕ್ಸಾಂಪಲ್ಗೋಸ್ಕರ ಅದನ್ನು ಕಡಿಯೋದು, ಮತ್ತೊಂದಕ್ಕೋಸ್ಕರ ಅದನ್ನು ನಾಶ ಮಾಡೋದು, ಇವೆಲ್ಲ ಮಾಡ್ತಾಯಿದ್ರೆ ಏನೂ ಮಾಡಲಿಕ್ಕಾಗಲ್ಲ. ಮನ ಪರಿವರ್ತನೆ ಅಂತಾರಲ್ಲ, ನಾವು ನೀವು ಯಾರಿಗೆ ಪ್ರಕೃತಿ ಬಗ್ಗೆ ಅಥವಾ ನೇಚರ್ ಬಗ್ಗೆ, ಅಲ್ಲಿನ ಒಂದು ವಾತಾವರಣದ ಬಗ್ಗೆ, ನದಿಗಳ ಬಗ್ಗೆ ಯಾರು ಎಷ್ಟು ಹೇಳಿದ್ರು ಅವ್ರಿಗೆ ಏನು ಅರ್ಥ ಆಗಲ್ಲ. ಅದು ಅವೇರ್ನೆಸ್ ಅಂತಕ್ಕಂಥದ್ದು ಫಸ್ಟು ಮನಸ್ಸಲ್ಲಿ ಅವರಲ್ಲಿ ಬರಬೇಕು. ಅದು ಅವರಲ್ಲಿ ಬರೋವರೆಗೂ ಖಂಡಿತವಾಗ್ಲೂ ಏನೂ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ನೋಡಿ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದರೆ ಇಟ್ಸ್ ಫೀಲ್ ಸೋ ಬ್ಯೂಟಿಫುಲ್. ಇದು ಐ ಥಿಂಕ್ ಲೈಫಲ್ಲಿ ನಮಗೆ ಈಗಂತೂ ಹಳ್ಳಿಗಳನ್ನು ಬಿಟ್ಟು ದಿಲ್ಲಿಯಲ್ಲಾಗಲಿ, ಐ ಥಿಂಕ್ ಸಿಟಿ ಪ್ರದೇಶಗಳಾಗಲಿ ಬದುಕಲಿಕ್ಕೆ ಆಗಲ್ಲ ಬಿಡಿ. ಈಗ ಉಸಿರಾಡೋ ಗಾಳಿಗೂ ಕಾಸು ಕೊಡಬೇಕು, ಆ ಪರಿಸ್ಥಿತಿ ಆಗಿಬಿಡದೆ. ಆಯಿತಾ? ಈ ಚಾನಲ್ನಲ್ಲಿ ಮ್ಯಾಕ್ಸಿಮಮ್ಮು ನಮ್ಮ ಹಳ್ಳಿ ಭಾಷೆಯಲ್ಲಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನನಗೆ ಈ ಸಿಟಿ ಗಿಟಿ ಎಲ್ಲ ಐ ಥಿಂಕ್ ಸ್ಕೂಲಲ್ಲಿ ವರ್ಕ್ ಮಾಡಬೇಕಾದ್ರೆ ಅಥವಾ ಬೇರೆ ಕಡೆ ಎಲ್ಲಾದರೂ ಹೋದರೆ ಆ ಲ್ಯಾಂಗ್ವೇಜ್ ಸರಿ, ಇಲ್ಲೆಲ್ಲ ನಮ್ಗೆ ಯಾಕೆ ಬೇಕು ಅದೆಲ್ಲ ನಮ್ಮ ಹಳ್ಳಿ ಭಾಷೆಯಲ್ಲೇ ಬಡ್ದು ಬಿಸಾಕೋಣ ಇಲ್ಲಿ. ಹಂಗಾಗಿ ನೋಡಿ ಬ್ಯೂಟಿ. ತುಂಬ ಜನ ಹೇಳ್ತಾರೆ ಹಳ್ಳಿಲೇ ನಿಮ್ಮ ಶೈಲಿಯಲ್ಲೇ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ. ಹಾಗಾಗಿ
ನೋಡಿ ಎಷ್ಟು ಅದ್ಭುತವಾಗಿದೆ. ಹತ್ತಿರ ಹೋಗ್ತಾ ಹೋಗ್ತಾ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನೋಡಿ ನನಗೆ ಈಗ ಇಳಿತೀನಿ ಕೆಳಗಡೆ, ಈಗ ಅಲ್ಲಿ ಹೋಗ್ತಾ ಹೋಗ್ತಾ ಸೊ ಹತ್ತಿರ ಆಗ್ತಾ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದು. ಇಟ್ಸ್ ಎ ವಂಡರ್ಫುಲ್ ನೇಚರ್, ಅದಕ್ಕೆ ಹೇಳೋದು. ಸೊ ನಾವಂತೂ ಬಿಡಿ ಒಂಥರ ಮ್ಯಾಗ್ನೆಟ್ ಥರ ಅಂಟ್ಕೊಬಿಡ್ತೀವಿ ಈಗ ನಮ್ಮೂರಿನ ಪ್ರಕೃತಿ ವಾತಾವರಣ. ಎಲ್ಲೋದ್ರೂ ಎಲ್ಲೇ ಹೋದರೂ ಸೊ ಐ ಥಿಂಕ್ ನಮ್ಮೂರೇ ನಮಗೆ ಮೇಲೂ ಅಂತಾರಲ್ಲ ಹಾಗೆ. ನೋಡಿ ಇಲ್ಲಿ ಈ ಗ್ರೀನ್ ಇರ್ತಕ್ಕಂಥ ಒಂದು ದೃಶ್ಯದಲ್ಲಿ ಮಧ್ಯದಲ್ಲಿ ಆ ಕಡೆಯಿಂದ ಹರಿದು ಬರ್ತಾ ಇದೆ ಕಬಿನಿ ನದಿ, ಕಪಿಲ, ಎಲ್ಲ ತುಂಬ ಹೆಸರು ಬರ್ತಿದ್ದಕ್ಕೆ ಕಪಿಲ, ಕಬಿನಿ ಅಂತ. ಸೊ ಕೇರಳದ ವಯನಾಡಲ್ಲಿ ಹುಡ್ತಕ್ಕಂಥ ಒಂದು ನದಿ ಇದು. ಸುಮಾರು ಭಾಗದಲ್ಲಿ ಹರ್ಕೊಂಡು ಬರ್ತಾ ಇರುತ್ತೆ ಇದು. ಇಟ್ಸ್ ಎ ಬ್ಯೂಟಿಫುಲ್ ಇದು ನೋಡಲಿಕ್ಕೆ. ನೋಡಿ ಸೊ ನೀರು ಬಂದುಬಿಟ್ರೆ ಈಗ ನಾನು ನಿಂತಿರ್ತಕ್ಕಂಥ ಒಂದು ಏರಿಯಾ ಏನಿದೆ ಪ್ರದೇಶ, ಇವೆಲ್ಲವೂ ಕೂಡ ಮುಳುಗಡೆ ಆಗಿಬಿಡುತ್ತೆ. ನೋಡಿ ನಿಮಗೆಲ್ಲ ಈಗ 360ಯಲ್ಲಿ ಕ್ಯಾಮ್ರಾ ಮೂಮೆಂಟ್ ಮಾಡ್ತಾಯಿದ್ದೀನಲ್ಲ, ಇದು ಯಾವುದೂ ಕಣಲ್ಲಿ ನೀರು ಬಂದುಬಿಟ್ರೆ ನಮ್ಮ ಕಾಲುವೆ ಮತ್ತು ಹೊಳೆ ಇವೆರಡೂ ಐ ಥಿಂಕ್ ಮುಳುಗಡೆ ಆಗಿಬಿಡುತ್ತೆ. ಸೊ ಅಷ್ಟು ಪ್ರಮಾಣದಲ್ಲಿ ನೀರು ಬರುತ್ತೆ. ಜಸ್ಟ್ ಒಂದು ಐ ಥಿಂಕ್ ಒಂದು 2 ಇಯರ್ಸ್ ಬ್ಯಾಕು ನಾವೆಲ್ಲ ನೋಡಿದ್ವಿ ಅದನ್ನು. ಸೊ ನಮ್ಮ ತಂದೆಯವರು ಮತ್ತು ಅವ್ರಿಗಿಂತ ದೊಡ್ಡವರೆಲ್ಲ ಹೇಳ್ತಾಯಿದ್ರು. ಸೊ ನಮ್ಮ ಜನ್ರೇಷನ್, ನಮ್ಮ ಕಾಲದಲ್ಲಿ ಒಂದು ಸಲ ಇಷ್ಟು ದೊಡ್ಡ ಮಟ್ಟದ ಮಳೆಯಾಗಿ ಈ ಥರ ನೀರೆಲ್ಲ ಒಂದೇ ಆಗಿತ್ತು, ಕಾಲುವೆ ಮತ್ತು ಹೊಳೆ. ಅದಾದಮೇಲೆ ನಾವೇ ನೋಡಿದ್ದು 2 ಇಯರ್ಸ್ ಬ್ಯಾಕಲ್ಲಿ. ಬಟ್ ಈ ವರ್ಷ ಅಂತೂ ಆ ದೃಶ್ಯವನ್ನು ಮತ್ತೊಂದು ಸಲ ಕಣ್ಣಲ್ಲಿ ತುಂಬ್ಕೊಳ್ಳೋಣ ಅಂದರೆ ಈಗ ಮಳೆನೂ ಬರ್ತಾಯಿಲ್ಲ, ಸೊ ಇನ್ನೂ ಏನೂ ಬರ್ತಾಯಿಲ್ಲ. ಎಲ್ಲರೂ ಕೂಡ ಈಗ ವರ್ಷದ ಮೊದಲನೇ ಮಳೆಗೆ ಎಲ್ಲ ಕಾತುರದಿಂದ ಕಾಯ್ತಾ ಇದ್ದಾರೆ, ನೋಡಬೇಕು ಅದು ಯಾವಾಗ ಬರುತ್ತೋ ಏನು ಕತೆ ಅಂತ. ಸೊ ಮನೇಲಂತೂ ಕೂರ್ಲಿಕ್ಕೆ ಆಗ್ತಾಯಿಲ್ಲ. ಎಂಥ ಹಿಂಸೆ ಅಂದರೆ ಈಗ ಐ ಥಿಂಕ್ ನೆರಳಿರತಕ್ಕಂಥ ಜಾಗದಲ್ಲಿ ಕೂತ್ಕೊಂಡ್ರು ಗಾಳಿ ಬೀಸಲಿಲ್ಲ ಅಂದರೆ ಅಲ್ಲೂ ಕೂಡ ಹೀಟ್ ಇರುತ್ತೆ. ಅಷ್ಟು ಹಿಂಸೆ ಆಗ್ತಿರೋ ಜನಗಳಿಗೆ ಇವತ್ತು. ಪಾಪ ಕೆಲಸ ಮಾಡೋರು ಕಷ್ಟ ಅಂತೂ ಹೇಳ್ತಿರೋದಂಗೆ ಆಗಿಬಿಟ್ಟಿದೆ ಈಗ. ಬಟ್ ಆದರೂ ವಿಧಿ ಇಲ್ಲ, ದುಡಿಮೆ ಮಾಡಲೇಬೇಕು, ಜೀವನ ನಡೆಸಲೇಬೇಕು. ಅವರ ಒಂದು ಇಡೀ ದಿನದ ಸಂಪಾದನೆ ಒಂದು 2-3 ಹೊತ್ತು ಕೂಳಿಗೆ ಆಗಬೇಕು. ಇವೆಲ್ಲ ಏನೇನೋ ಅವ್ರ ಕಥೆಗಳಿರುತ್ತೆ. ಸೊ ಹಳ್ಳಿ ಜನರದೆಲ್ಲ ನಿಮಗೆ ಗೊತ್ತೇ ಇರುತ್ತಲ್ಲ, ಜಾಸ್ತಿ ಹೇಳಲಿಕ್ಕಾಗಲ್ಲ. ನೋಡಿ ಅಕ್ಕಿಗಳೆಲ್ಲ ಹಾರ್ಕೊಂಡು ಹೋಗ್ತಾ ಇದೆ, ಬ್ಯೂಟಿಫುಲ್ಲು. ಸೊ ನನಗೆ ತುಂಬ ಹೊತ್ತು ಇದೆಲ್ಲ ನೋಡ್ತಾ ಇದ್ದರೆ ಇಲ್ಲೇ ಇರಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನಿಸುತ್ತೆ. ಹಾಗಾಗಿ ಸೊ ಐ ಥಿಂಕ್ ಬಿಟ್ಟಿರ್ಲಿಕ್ಕೆ ಸಾಧ್ಯ ಅಲ್ಲದೆ ಇರ್ತಕ್ಕಂಥ ಒಂದು ಪ್ಲೇಸ್ ಇದು. ಐ ಥಿಂಕ್ ಸಖತ್ತು ಇಷ್ಟಪಡೋ ಪ್ಲೇಸ್ ಇದು ನಮ್ಮ ಊರಲ್ಲಂತೂ. ಸೊ ಹಾಗೆಯೇ ಮೂಮೆಂಟ್ ಮಾಡೋ ಈಗ ಹಂಗೆ ಮೂವ್ ಆಗ್ತೀನಿ ನಾನು. ಸೊ ದಯಮಾಡಿ, ಯಾಕೆಂದರೆ ನನಗೆ ಆಲ್ಮೋಸ್ಟ್ ಈಗ ಎಲ್ಲ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಮತ್ತು ಟೆಲಿಗ್ರಾಮ್ ಎಜುಕೇಷನ್ ಚಾನಲ್ನಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟಂಥ ವಿಷಯಗಳು ಬರ್ತಾ ಇರುತ್ತೆ, ನಾವು ಹೇಳ್ತಾ ಇರ್ತೀವಿ. ಸೊ ನೀವೆಲ್ಲ ನೋಡ್ತಾ ಇರ್ತೀರ. ಅದ್ರ ಮಧ್ಯದಲ್ಲಿ ಒಂಚೂರು ನಿಮ್ಮ ಮೈಂಡು ರಿಲೀಫ್ ಮತ್ತು ರಿಲ್ಯಾಕ್ಸೇಷನ್ಗೆ ಈ ರೀತಿಯ ಒಂದಷ್ಟು ವಿಡಿಯೋಗಳಿಗೆ ಒಂದು 5-10 ನಿಮಿಷ ಟೈಮ್ ಕೂಡ ಪ್ರಯತ್ನ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಅಷ್ಟೇ ನಿಮಗೆ. ನೀವೆಲ್ಲ ನೋಡ್ತೀರಾ ಅಂತ ನಂಬಿಕೆ ಇದೆ ನನಗೆ. ಏನಾಗ್ಬಿಟ್ಟಿದೆ ಈಗ ನಾವು ಮಾಡಿದಂಥ ಚಾನಲ್ಸನ್ನು ನಾವೇ ಪ್ರಮೋಟ್ ಮಾಡ್ಕೊಳ್ಬೇಕು. ಸೊ ಇದಕ್ಕೆಲ್ಲ ಏನಪ್ಪ ಅಂದರೆ ಟೆಲಿಗ್ರಾಮ್ ಚಾನಲ್ ಇರೋದ್ರಿಂದ ಸೊ ಅದ್ರ ಮುಖಾಂತರ ನಿಮಗೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ನಾನು ಮಾಡಬೇಕು. ಸೊ ಯಾರನ್ನೂ ಕೇಳಿಕ್ಕೆ ನಾನು ಇಷ್ಟಪಡಲ್ಲ. ಸೊ ನನ್ನ ಆಡಿಯನ್ಸ್ಗೆ ರಿಕ್ವೆಸ್ಟ್ ಮಾಡ್ತೀನಿ ಅಷ್ಟೇ. ಯಾಕೆಂದರೆ ಸೊ ಸ್ಟಾರ್ಟಿಂಗು ಯೂಟ್ಯೂಬ್ ಚಾನಲ್ ಮಾಡಬೇಕಾದ್ರೆ ಫೇಸ್ ಮಾಡಿದಂಥ ಅವಮಾನಗಳು ಸಾಕಷ್ಟಿದೆ. ಹೇಳ್ತಾರಲ್ಲ, ಫಸ್ಟು ಅವಮಾನ ಆಮೇಲೆ ಸನ್ಮಾನ ಅಂತ. ಖಂಡಿತವಾಗ್ಲೂ ಸತ್ಯ ಅದು. ಅದು ಎಕ್ಸ್ಪೀರಿಯನ್ಸ್ ಮೇಲೆ, ಅನುಭವದ ಮೇಲೆ ಎಲ್ಲ ಮಾತಾಡೋದು. ನೋಡಿ ಸೊ ನಾನು ನಿಂತಿದ್ದೆಲ್ಲಪ್ಪ ಅಂದರೆ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಸೆಂಟ್ರಲ್ಲಿ ಮಧ್ಯದಲ್ಲಿ, ಅಲ್ಲಿ ನಿಂತಿದ್ದೆ. ಬಟ್ ಈಗ ಇಲ್ಲಿಗೆ ಬಂದೆ ಈಗ. ಸೊ ಹಂಗೆ ಮೂವ್ ಆಗ್ತಾ ಎಲ್ಲವೂ ನೇಚರು ನೋಡಿ. ಆವಾಗಲೇ ಹೇಳಿದ್ನಲ್ಲ, ಮಳೆ ಇಲ್ಲದೆ ಇಲ್ಲೆಲ್ಲ ಇಟ್ಸ್ ಐ ಥಿಂಕ್ ಈ ಟೈಮಲ್ಲಿ ಅದ್ಭುತವಾಗಿತ್ತು ನೋಡಲಿಕ್ಕೆ. ಇಲ್ಲಿ ಬಂದು ಹಿಂಗೆಲ್ಲ ಮೊಬೈಲಲ್ಲಿ ನಾವು ಫೋಟೋ ತೆಗಿಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಅಲ್ಲೇ ಆ ಕಡೆ ದಡದ ಮೇಲೆ ನಿಂತ್ಕೊಂಡು ಫೋಟೋ ತೆಗಿಬೇಕಿತ್ತು. ಬಟ್ ಇವಾಗ ನೋಡಿ ಇಲ್ಲೆಲ್ಲ ಬಂದು ಈ ಥರ ವೀಡಿಯೋ ಮಾಡೋ ಥರ ಆಗಿಬಿಟ್ಟಿದೆ ಈಗ. ಐ ಥಿಂಕ್ ಮಳೆ ಇಲ್ಲದ ರೀತಿಯಲ್ಲಿ ಅದ್ಭುತವಾಗಿ ಗ್ರೀನರಿ ಅಂತೂ ಹಚ್ಚ ಹಸಿರು ಇಲ್ಲಿ ಕಂಗೊಳಿಸ್ತಾ ಇತ್ತು. ಅಷ್ಟು ಬ್ಯೂಟಿಫುಲ್ ಆಗಿರ್ತಾಯಿತ್ತು ಇವೆಲ್ಲ ವಾತಾವರಣ. ನೋಡಿ ಅಲ್ಲಿ ಐ ಥಿಂಕ್ ಮುಂದ್ಗಡೆ ಒಂದು ಕಟ್ಟೆ ಥರ ನಿಮಗೆ ಕಾಣ್ತಾ ಇರ್ಬೋದು ಮುಂದೆ ಅಲ್ಲಿ. ಸೊ ತೆಂಗಿನ ಮರಗಳ ರಾಶಿ ಇದೆಯಲ್ಲ, ಸೊ ಅಲ್ಲಿ ನಾವು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ. ಮತ್ತು ಅಲ್ಲಿ ಮುಂದೆ ಹೋದರೆ ಅಲ್ಲೊಂದು ತೋಟ ಇದೆ. ಸೊ ಅಲ್ಲಿಯೂ ಕೂಡ ಕೂತ್ಕೊಂಡು ತೀರಾ ಬೇಜಾರಾದರೆ ಅಥವಾ ಏನಾದರೂ ಐ ಥಿಂಕ್ ಅಲ್ಲಿ ಮರದ ಕೆಳಗಡೆ ಆ ಏರಿಯಾದಲ್ಲಿ ಕೂತ್ಕೊಂಡ್ರೆ ಬಿಡಿ, ಮನಸ್ಸಲ್ಲಿರೋ ಎಲ್ಲ ಫೀಲಿಂಗ್ಸು, ದುಃಖ ದುಮ್ಮಾನ ಎಲ್ಲ ಕಳೆದೋಗ್ಬಿಡುತ್ತೆ. ಸೊ ಇದು ಪ್ರಕೃತಿಗೆ ಇರ್ತಕ್ಕಂಥ ಒಂದು ಪವರ್ ಅದು, ಆಯಿತಾ. ಇಟ್ಸ್ ಎ ಬ್ಯೂಟಿಫುಲ್ ಪ್ರದೇಶ ನೋಡಿ. ಇವೆಲ್ಲ ಮರಗಿಡಗಳೆಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನೋಡ, ಇದು ಪ್ರತಿದಿನ ನಾವೆಲ್ಲೆಲ್ಲಿ ಹೋಗ್ತೀವಿ, ಐ ಥಿಂಕ್ ನಾವೆಲ್ಲೆಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ, ಅದೆಲ್ಲದರ ಪರಿಚಯ ಮಾಡಬೇಕು ಅಂತ. ಇದೆ ಒಂಥರ ತುಂಬ ಚೆನ್ನಾಗಿರುತ್ತೆ. ನಾವು ಎಲ್ಲೋ ಇದ್ಕೊಂಡು ಒಂದು ಕಡೆ ಕೂತ್ಕೊಂಡು ನೋಡಬೇಕಾದ್ರೆ ಇಟ್ಸ್ ಎ ಬ್ಯೂಟಿಫುಲ್ ಅದು. ಸೊ ನಾನು ಅಂತಲ್ಲ, ಯಾರೇ ರೀತಿ ವೀಡಿಯೋಗಳನ್ನು ಮಾಡಿದಾಗ ಅದನ್ನು ಓಪನ್ ಮಾಡಿ ನೋಡಿದಾಗ ನಮ್ಗೆ ಖುಷಿ ಅನಿಸುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಪ್ಪ ನೇಚರ್ ಇಲ್ಲಿ ಸುತ್ತಮುತ್ತ. ಸೊ ಏನು ಸಮಸ್ಯೆಗಳಾಗಿದೆ ಈಗ ಮಳೆ ಇಲ್ಲದೆ, ಐ ಥಿಂಕ್ ಒಂದು 10 ನಿಮಿಷ ನಮ್ಮನ್ನು ಎಲ್ಲೋ ಕರ್ಕೊಂಡು ಹೋಗ್ಬಿಡುತ್ತೆ ಅದು. ಸೊ ಹೇಳುವಂಥ ಸೆರಿಲಾಗಿರ್ಬೋದು, ನಮ್ಮ ಕ್ಯಾಮ್ರಾವನ್ನು ಮೂಮೆಂಟ್ಸು ತೋರಿಸ್ತಕ್ಕಂಥ ರೀತಿ ಆಗಿರ್ಬೋದು. ಸೊ ಇವೆಲ್ಲವೂ ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ನಾನು ಈ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಇವೆಲ್ಲವನ್ನು ನೋಡಲಿಕ್ಕೆ, ಸೊ ಮಾಡಲಿಕ್ಕೆ ಐ ಥಿಂಕ್ ನನಗೆ ಮತ್ತೊಂದು ಚಾನಲ್ ಅವಶ್ಯಕತೆ ಇತ್ತು. ಹಾಗಾಗಿಯೇ ನಾನು ಈ ಒಂದು
ನನ್ನ ಹೆಸರಲ್ಲೇ ರಘುರಾಂಪುರ ಅಂತಕ್ಕಂಥ ಒಂದು ನೇಮಲ್ಲೇ ಈ ಒಂದು ಯೂಟ್ಯೂಬ್ ಚಾನಲ್ನ ಆರಂಭ ಮಾಡಿದ್ದು. ಸೊ ಸಬ್ಸ್ಕ್ರೈಬರ್ಸು 89 ಆಗಿದ್ದಾರೆ. ಸೊ ಐ ಥಿಂಕ್ ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದ್ದು ನಾನು. ಸೊ ದಯಮಾಡಿ ಮ್ಯಾಕ್ಸಿಮಮ್ ಸಬ್ಸ್ಕ್ರೈಬ್ ಮಾಡಿ. ನನಗೆ ಏನೇನೆಲ್ಲ ಆಗುತ್ತೆ ಎಲ್ಲವನ್ನು, ಕೆಲವೊಂದು ಹಳ್ಳಿಗಳಲ್ಲಿ ನಿಮಗೆ ಗೊತ್ತಲ್ಲ, ಇಂಟ್ರೆಸ್ಟಿಂಗ್ ಸಂಗತಿಗಳಂತೂ ನಡೀತಾ ಇರುತ್ತೆ ಇಲ್ಲಿ. ಅವುಗಳನ್ನೆಲ್ಲ ಸೆರೆ ಹಿಡಿಬೇಕು ಅನ್ನೋದು ನಮ್ಮ ಆಸೆ. ಸೆರೆ ಹಿಡಿದು ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟು ಒಂದಷ್ಟು ಹೇಳ್ತಾ ಹೋದರೆ ಅದು ನಮಗೆ ಎಲ್ಲೋ ಒಂಥರ ಐ ಥಿಂಕ್ ಹಿತ ಅನಿಸುತ್ತೆ. ಅದು ನಮಗೂ ಒಂದು ಕಡೆ ಸಮಯವ್ರು ಖುಷಿ ತರ್ತಕ್ಕಂಥ ವಿಚಾರ ಅದು. ಹಾಗಾಗಿ ಈ ಒಂದು ಪ್ರಯತ್ನ ಅಷ್ಟೇ. ಸೊ ಸದ್ಯಕ್ಕೆ ಇವತ್ತಿಗೆ ಇಷ್ಟಿರಲಿ. ನೋಡಿ ಸನ್ಸೆಟ್ ಆಗ್ತಾಯಿದೆ ಅಲ್ಲಿ, ಅದು ಕಾಣ್ತಾ ಇಲ್ಲ ನೋಡಿ, ರೆಡ್ಡಿಸ್ ಇದೆಯಲ್ಲ ಕಲರ್. ಅದು ಒಂದು ಮರದ ತುಂಬ ದೂರದಲ್ಲಿ ಒಂದು ಮರ ಇದೆ ನೋಡಿ, ಇಲ್ಲಿ ಸೆಂಟ್ರಲಲ್ಲಿ, ಅಲ್ಲಿ ಸನ್ಸೆಟ್ ಆಗ್ತಾಯಿದೆ ಈಗ. ಅದು ನೋಡಲಿಕ್ಕೇ ಬ್ಯೂಟಿಫುಲ್. ಅದು ಕಂಪ್ಲೀಟ್ ರೆಡ್ಡಿಯಾಗಿರುತ್ತೆ ಅದು. ಸೊ ಇವೆಲ್ಲ ಕಣ್ತುಂಬ್ಕೋಬೇಕು, ಇವೆಲ್ಲ ವಾತಾವರಣ ನೋಡಿ. ಈಗೆಲ್ಲ ಬೆಂಗಳೂರಲ್ಲಿ ಏನಾಗ್ಬಿಟ್ಟಿದೆ ಇವತ್ತು, ಪಾರ್ಕಿಗೆಲ್ಲ ಎಂಟ್ರೆನ್ಸ್ ಫೀಸು ಅದು ಇದು ದುಡ್ಡೆಲ್ಲ ಕೊಟ್ಬಿಟ್ಟು ಕೂತ್ಕೊಂಡು ಗಾಳಿ ತೊಗೊಳ್ಬೇಕು. ಈಗ ಗಾಳಿಗೂ ಕಾಸು ಕೊಡಬೇಕು, ನೀರಿಗಂತೂ ಕಾಸು ಕೊಡ್ಲಿಕ್ಕೆ ಆರಂಭ ಆಗಿ ತುಂಬ ವರ್ಷಗಳಾಗೋಯ್ತು. ಇವೆಲ್ಲ ನೋಡ್ತಾ ಇದ್ದರೆ ಈಗಲೇ ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ಏನು ಕಥೆ ಆಗುತ್ತೆ ಮನುಕುಲ ಇದು, ಏನು ಅನಾಹುತ ಕಾದಿದೆಯೋ ಅಂತ. ಸೊ ಹಳ್ಳಿಯಾಗಿ ಉಳ್ಕೊಬಿಟ್ರೆ ಸಾಕಪ್ಪ, ಅದೊಂದೇ ನಾವು ಬೇಡೋದು. ಹಳ್ಳಿ ಯಾವತ್ತಿಗೂ ಬದಲಾಗಬಾರ್ದು, ಹಳ್ಳಿಗಳಾಗಿ ಉಳ್ಕೊಳ್ಬೇಕು, ಅದು ತುಂಬ ಮುಖ್ಯ. ಸೊ ಧನ್ಯವಾದ. ಇವತ್ತಿಗೆ ಸದ್ಯಕ್ಕೆ ಇಷ್ಟು ಮುಗಿಸ್ತೀನಿ ನಾನು. ನೋಡೋಣ, ಸೊ ನಾಳಿದ್ದು ಏನಾದರೂ ಬೇರೆ ರೀತಿಯ ವಿಡಿಯೋಗಳನ್ನ ಮಾಡಲಿಕ್ಕೆ ನಾನು ಆರಂಭ ಮಾಡ್ತೀನಿ. ಸೊ ದಯಮಾಡಿ ಎಲ್ಲರೂ ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ. ಧನ್ಯವಾದ. ಸಾಧ್ಯವಾದಷ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.